ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಭವಿಷ್ಯ ನಿರ್ಧಾರವಾಗುತ್ತೆ. 4:15ಕ್ಕೆ ಆದೇಶವನ್ನ ಪ್ರಕಟಿಸಲಿದ್ದಾರೆ ನ್ಯಾಯಾಧೀಶರು. ಕೋರ್ಟ್ನ ಹಾಲ್ನಲ್ಲಿ ಕಿಕ್ಕಿರಿದು ಜಮಾಯಿಸಿದ್ದಾರೆ ವಕೀಲರು. ಏನಾಗುತ್ತೆ ಅನ್ನುವಂತಹ ಕುತೂಹಲ. ಪ್ರಜ್ವಲ್ ರೇವಣ್ಣ ಅವರನ್ನ ಒಂದು SITಯ ಕಸ್ಟಡಿಗೆ ಕೊಡಬೇಕು, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬೇಕು. ಈಗ SIT ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಅದಕ್ಕೆ ಪ್ರತಿವಾದವನ್ನ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಮಾಡಿರುವಂಥದ್ದು. 4:15ಕ್ಕೆ ಆದೇಶ ಪ್ರಕಟವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. 4:15ಕ್ಕೆ ಆದೇಶವನ್ನ ಕಾಯ್ದಿರಿಸಿರುವಂಥದ್ದು. ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ, ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರಾ ಅಥವಾ ಪೊಲೀಸರ ಕಸ್ಟಡಿ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ. ಎಷ್ಟು ದಿನಗಳ ಕಾಲ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಾಗೇಶ್, ಬಹಳ ಪ್ರಮುಖವಾಗಿ ಅತ್ಯಾಚಾರಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಕಸ್ಟಡಿಗೆ ಕೇಳಲಿಕ್ಕೆ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಈಗ ಮುಕ್ತಾಯವಾಗಿದೆ. ಸಂಜೆ 4:15ಕ್ಕೆ ಆದೇಶವನ್ನು ಕೊಡಲಿಕ್ಕೆ ಈಗಾಗಲೇ ನ್ಯಾಯಾಧೀಶರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದ ಗಂಭೀರತೆ ಬಗ್ಗೆ SIT ಪರ ವಕೀಲರು ಈಗಾಗಲೇ ನ್ಯಾಯಾಧೀಶರಿಗೆ ಮನವಿ ಮಾಡುವ ಮೂಲಕ ಯಾಕೆ 15 ದಿನಗಳ ಕಾಲ ನಮಗೆ ಪ್ರಜ್ವಲ್ ರೇವಣ್ಣ ಅವರು ಕಸ್ಟಡಿಗೆ ಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಯಾಕೆ 15 ದಿನಗಳ ಕಾಲ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣಗೆ ಕೊಡಬಾರ್ದು ಅನ್ನುವಂಥದ್ರ ಬಗ್ಗೆ ಬಹಳ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಎರಡು ವಾದ ಮತ್ತು ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು 4:15 ಸುಮಾರಿಗೆ ಆದೇಶವನ್ನು ಹೊರಡಿಸ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗಾಗಲೇ SIT ಪರ ವಕೀಲರು 15 ದಿನ ಕೇಳಿದರೆ ಪ್ರಜ್ವಲ್ ಪರ ವಕೀಲರು 1 ದಿನ ಕಸ್ಟಡಿಗೆ ಕೊಟ್ಟರೆ ಸಾಕು ಅನ್ನುವಂಥ ವಾದವನ್ನು ಮಾಡಿರುವಂಥದ್ದು. ಎರಡೂ ವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಸುಮಾರು 10 ದಿನಗಳ ಕಾಲ PC ಕಸ್ಟಡಿಗೆ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಪ್ರೇಮ್, SIT ವಾದಕ್ಕೆ ಪ್ರಜ್ವಲ್ ಪರ ವಕೀಲ ಅರುಣ್ ಪ್ರತಿವಾದವನ್ನು ಮಂಡಿಸಿದ್ದಾರೆ. ಪ್ರಜ್ವಲ್ ಅವರನ್ನ SIT ಮುಂದೆ ಶರಣಾಗಿದ್ದಾರೆ ವಿದೇಶದಿಂದ ಬಂದು. ಪ್ರಕರಣದ A1 ಆರೋಪಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿದೆ. ಇದರಲ್ಲಿ A2 ಆರೋಪಿ ಪ್ರಜ್ವಲ್ ಇವರ ವಿರುದ್ಧ ರೆಡಿಮೇಡ್ ಕೇಸನ್ನು ಹಾಕಲಾಗಿದೆ. ಪ್ರಜ್ವಲ್ ಅವರನ್ನ 1 ದಿನಕ್ಕಿಂತ ಹೆಚ್ಚು SIT ಕಸ್ಟಡಿಗೆ ಕೊಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. SIT ಕಸ್ಟಡಿಗೆ ಕೊಟ್ಟಲ್ಲಿ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ ನೀವು. ಪ್ರಜ್ವಲ್ ಪರ ವಕೀಲ ಅರುಣ್ ನ್ಯಾಯಾಧೀಶರ ಎದುರು ಮನವಿಯನ್ನು ಮಾಡಿಕೊಂಡಿರುವಂತಹದ್ದು. SITಯ ಪರ ವಕೀಲರು ವಾದವನ್ನು ಮಂಡಿಸಿದ್ರಲ್ಲ, ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಸಹಜವಾಗಿ SITಯ ವಕೀಲರು ನಮಗೆ 14 ದಿನಗಳ ಕಾಲ SIT ಕಸ್ಟಡಿಗೆ ಕೊಡಿ ಅಂದಾಗ ಅದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸುವಂತಹದ್ದು ಸಹಜ. ಈಗ SIT ವಕೀಲರ ವಾದಕ್ಕೆ ಯಾವ ರೀತಿಯ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಪ್ರಜ್ವಲ್ ರೇವಣ್ಣ ಅವರ ವಕೀಲರು, ಏನೆಲ್ಲ ಆಯಿತು ಕಟಕಟಿಯಲ್ಲಿ ಅಂತ? SIT ಪರ ವಕೀಲರು ಯಾವಾಗ ಆರೋಪಿಯ ವಿರುದ್ಧ ಇರುವಂಥ ಪ್ರಕರಣಗಳು ಬಹಳ ಗಂಭೀರ ಸ್ವರೂಪದ ಪ್ರಕರಣಗಳಾಗಿವೆ, ಹಾಗಾಗಿ ನಮಗೆ 15 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅನ್ನುವಂತ ಹೇಳಿ ಮನವಿ ಮಾಡಿದ್ರು. ಅದನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಮೆಡಿಕಲ್ ಮಾಡುವ ಅವಶ್ಯಕತೆ ಇದ್ದರೆ 1 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟರೆ ಸಾಕು. ಯಾಕಂದರೆ ಮೆಡಿಕಲ್ ಮಾಡಲಿಕ್ಕೆ 1 ದಿನಗಳ ಕಾಲ ಕಾಲಾವಕಾಶ ಇದ್ದರೆ ಮೆಡಿಕಲ್ ಸಂಪೂರ್ಣವಾಗಿ ಮಾಡಿ ಮುಗಿಸಬಹುದು. ಹಾಗಾಗಿ 15 ದಿನಗಳ ಕಾಲ ಕಸ್ಟಡಿಗೆ ಕೊಡೋದು ಅನವಶ್ಯಕವಾಗಿರುವಂಥ ವಿಚಾರ. ಹಾಗಾಗಿ 15 ದಿನಗಳ ಕಾಲ ಕಸ್ಟಡಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರೋದೇ ಒಂದು ರೀತಿ ರೆಡಿಮೇಡ್ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ಸ್ಪೆಕ್ಟರ್ ಅಂದರೆ ಹೊಳೆನರಸೀಪುರ ಟೌನ್ ಇನ್ಸ್ಪೆಕ್ಟರ್ ಹೋಗಿ ತಾರಾತೂರಿಯಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥದ್ದು. ಅದು ಕೂಡ ಸಂತ್ರಸ್ತ ಮಹಿಳೆ ಇರುವ ಜಾಗದಲ್ಲಿಯೇ ಹೋಗಿ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಈ ಒಂದು ರೆಡಿಮೇಡ್ ಪ್ರಕರಣದ ಬಗ್ಗೆ ಯಾವುದೇ ರೀತಿಯ ಪುರಾವೆಗಳಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಕಕ್ಷಿದಾರನಿಗೆ 15 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ನೀವು PC ಕಸ್ಟಡಿಗೆ ಕೊಡಬಾರ್ದು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ನೀವು ಒಂದು ವೇಳೆ PC ಕಸ್ಟಡಿಗೆ ಕೊಟ್ಟಾದಲ್ಲಿ ನಮಗೆ ಮನೆ ಊಟವನ್ನು ನನ್ನ ಕಕ್ಷಿದಾರರಿಗೆ ಕೊಡಲಿಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂಥ ಮನವಿಯನ್ನು ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಾಡಿರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈಗ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾತ್ರ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿರುವಂತಹದ್ದು. ಹೊಳೆನರಸೀಪುರ ಕೇಸ್ನಲ್ಲಿ ಲೈಂಗಿಕ ದೌರ್ಜನ್ಯದ ಪ್ರಕರಣ ಮೊದಲು ದಾಖಲಾಗಿತ್ತು. ಅದಾದಮೇಲೆ ಅದು SITಗೆ ವರ್ಗಾವಣೆ ಆಗುತ್ತೆ. ಅದರಲ್ಲಿ A1 ಆರೋಪಿ ರೇವಣ್ಣ, A2 ಆರೋಪಿ ಪ್ರಜ್ವಲ್ ರೇವಣ್ಣ. A1 ಆರೋಪಿಗೆ ಈಗಾಗಲೇ ಬೇಲ್ ಸಿಕ್ಕಿರುವಂತಹದ್ದು ರೇವಣ್ಣ ಅವರಿಗೆ.
A2 ಆರೋಪಿ 34 ದಿನಗಳಿಂದ ತಲೆಮರೆಸಿಕೊಂಡಿದ್ರು. ಈಗ ಅವರು ಬಂದು ಸರೆಂಡರ್ ಆಗ್ತಾ ಇದ್ದ ಹಾಗೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದ್ದಾರೆ. ಇದೇ ಕೇಸ್ನಲ್ಲಿ ರೇವಣ್ಣ ಅವರಿಗೆ 4 ದಿನಗಳ ಕಾಲ SIT ಕಸ್ಟಡಿಗೆ ಕೊಡುವಂತಹ ಕೆಲಸ ಆಗಿತ್ತು. ಈಗ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನು? ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕೇವಲ 6 ನಿಮಿಷ ಬಾಕಿ ಇದೆ ಕೋರ್ಟ್ನ ಆದೇಶ ಹೊರಬರಲಿಕ್ಕೆ. ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. 4 ದಿನಾನ, 7 ದಿನಾನ, 14 ದಿನಾನ, ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುತ್ತೆ. ಪ್ರಕರಣದ ಗಂಭೀರತೆಯನ್ನ ಅರಿತು, ಪ್ರಕರಣದ ಇನ್ಡೆಪ್ತ್ ಅನ್ನ ಅರಿತು ನ್ಯಾಯಾಧೀಶರು ಒಂದು ಸೂಚನೆಯನ್ನು ಕೊಡ್ತಾರೆ, ಆದೇಶವನ್ನ ಪಾಸ್ ಮಾಡ್ತಾರೆ. ಆ ಆದೇಶದಲ್ಲಿ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅನ್ನೋದನ್ನ ಅವರು ಸೂಚಿಸ್ತಾರೆ. ಆ ಅವಧಿ ಮುಗಿದ ನಂತರ ಮತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ಪೊಲೀಸ್ ಕಸ್ಟಡಿಯನ್ನು ಕಂಟಿನ್ಯೂ ಮಾಡುವಂತಹ ಪಾಸಿಬಿಲಿಟೀಸ್ ಇರುತ್ತೆ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಈಗ ಏನಾಗುತ್ತೆ? ಈ ಪ್ರಕರಣದಲ್ಲಿ A2 ಆರೋಪಿ ಪ್ರಜ್ವಲ್ ರೇವಣ್ಣ